ಇತ್ತೀಚೆಗೆ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಇತ್ತೀಚೆಗೆ ಕರ್ನಾಟಕದ ರಾಜಕೀಯ ಸೇರಿದಂತೆ ಇಲ್ಲಿಯ ಒಂದಷ್ಟು ವಿದ್ಯಮಾನಗಳ ಭಾಗವಹಿಸ್ತಾ ಇದ್ದಾರೆ. ತಪ್ಪೇನಿದೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವರ ರಾಜಕೀಯ ಅವ್ರ ವೈಯಕ್ತಿಕ ನನಗದು ಏನು ರಾಜಕೀಯ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಥರ ಏನಾದ್ರು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಏನ್ರಿ. ನಾನೇ ಕೇಳಕ್ಕೆ ಹೋಗಲ್ಲ, ಅವ್ರು ರಾಜಕಾರಣಿ ನಾನು ಹೇಳಿದ್ದೀನಿ. ನನಗೆ ಗೊತ್ತಿಲ್ಲ, ನನ್ನ ನೆನಪಿಲ್ಲ, ನನಗದು ಕಡೆ ಗಮನ ಇಲ್ಲ. ನಾವು ಹೇಳೋದಿಷ್ಟೇ, ಈಗ ಇಲ್ಲಿ ಏನು ಏರೋಸ್ಪೇಸ್ ಇದು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ದೇಶದ 65% ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ನಾನು ಭಾಳ ಒತ್ತಿ ಹೇಳ್ತೀನಿ, 65% ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು HAL ತೊಗೊಳ್ರಿ, ಇವತ್ತು ಸಾಫ್ರಾ ತೊಗೊಳ್ರಿ, ಏರ್ಬಸ್ ತೊಗೊಳ್ರಿ, ಬೋಯಿಂಗ್ ತೊಗೊಳ್ರಿ, ಲಾಕಿಡ್ ಮಾರ್ಟಿನ್ ತೊಗೊಳ್ರಿ, ಕಾಲಿನ್ಸ್ ತೊಗೊಳ್ರಿ, ಎಲ್ಲವೂ ಕೂಡ ಇಲ್ಲಿ ಇವತ್ತಿನ ದಿವಸ ಈ ಭಾಗದಲ್ಲಿ ಇವತ್ತಿನ ದಿವಸ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು 65% ಅದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3rd ಲಾರ್ಜೆಸ್ಟ್ ಇಕೋಸಿಸ್ಟಮ್ ನಮ್ಮದಿದೆ, 3ನೇದು ಜಗತ್ತಿನಲ್ಲಿ, ಬರೀ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ. ಹೀಗಾಗಿ ನಾವು ಅದನ್ನು ಆಕ್ವಿಷನನ್ನು ಮಾಡುವಂಥದ್ದು ಹಿಂದಿನ ಸರ್ಕಾರ ಪ್ರಾರಂಭ ಆಗಿದ್ದು ಕೂಡ ತಪ್ಪನ್ನೋದಿಲ್ಲ ನಾನು, ಯಾಕಂದರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ, ಇವತ್ತಿನ ದಿವಸ ಕಂಟಿನ್ಯೂಟಿ ಇದೆ. ಹೀಗಾಗಿ ಅದನ್ನು ಎಕ್ವಿಷನ್ ಮಾಡುವಂಥದ್ದು. ನಾವು ರೈತರಿಗೆ ಭೂ ಸ್ವಾಧೀನ ಕಾಯ್ದೆ 2013 ಲ್ಯಾಂಡ್ ಭೂ ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾಯಿದ್ದೀವಿ. ಹೀಗಾಗಿ ನನಗೆ ಅವರಿಗೆ ಯಾವುದೂ ಕೂಡ ಇದು ಇಲ್ಲ. ನನ್ನ ರಾಜ್ಯದ ಹಿತಾದರ್ಶಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನನ್ನ ಕರ್ತವ್ಯನ ಮಾಡ್ತಾಯಿದ್ದೀನಿ. ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿಕೆ ನಿಭಾಯಿಸಿದ್ದೇನೆ. ಹಿಂದೆ ಪಾಪ ಅವ್ರು ಇವತ್ತಿನ ದಿವಸ ಇಲ್ಲ, ಬಯ್ಯಾರೆಡ್ಡಿ ಅವರು, ಅವ್ರು ಪ್ರಥಮ ಮೀಟಿಂಗ್ ಬಂದಾಗ ಸರ್ MP ಪೌಡ್ರ್ ನೀರಾವರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ನೀರಾವರಿ ಕೆಲಸ ಮಾಡಿದ್ದಾರೆ. ಈಗ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾಯಿದ್ದಾರೆ ಅಂತ ಅದನ್ನು ಕೂಡ ಅವರು ಕೂಡ ಹೇಳಿದ್ರು. ಬಯ್ಯಾರೆಡ್ಡಿ ಇವತ್ತಿಲ್ಲ, ಅವತ್ತೊಂದು ದಿವಸ ಹೋರಾಟಗಾರರಲ್ಲಿ ಪ್ರಥಮ ಅವರೇ ಫಸ್ಟು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.